ಅಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೊಂಡಿವಿ. ಆಮೇಲೆ ಈ ಯಾವ ಹಾಡು ಸರ್? ಬೆಳ್ಳಿರಥದಲ್ಲಿ ನಿಮ್ಮಲ್ಲಿ ಯಾರು ಹಾಡ್ತೀರ? ಖಂಡಿತ ಅದು ನೀವು ಕೇಳ್ತೀನಿ ಅನ್ನೋದು ಹಾಡಕ್ಕೆ ಈ ಸಿಂಗರ್ಸ್ ಕಶ್ಯಪ್ ಅಂದ್ರೆ ಫ್ಯಾಂಟಾಸ್ಟಿಕ್ ಕಶ್ಯಪ್. ಈ ಸಾಹಿತ್ಯ ಛಾಯ್ ಯಾವ ಪಿಕ್ಚರು ಏನು ಇತ್ಯಾದಿ ಹೇಳ್ತಾ ಇರಿ. ನಾನು ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹಾಡಿದ್ದೆ. ಇಂದ್ರಜಿತ್ ಅನ್ನೋ ಚಿತ್ರದಲ್ಲಿ ಶ್ರೀ ಅಂಬರೀಷ್ ಅವರು ನಟಿಸಿದ್ದು. ಅದು ಸ್ವಲ್ಪ ಪಾಪ್ಯುಲರ್ ಆಗಿತ್ತು. ಆ ಹಾಡಿನ ಜೊತೆ ಕಷ್ಟ.
ಕಶ್ಯಪ್ ಅವರು ಕ್ಯಾನ್ ಬಿಕಮ್ ಎ ವೆರಿ ಪ್ರೊಫೆಷನಲ್ ಸಿಂಗರ್. ಚಪ್ಪಾಳೆ. ಬಟ್ ಆದರೆ ಸಿಂಗರ್ ಆಗಲಿಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರು ಕೇಳಿದೆ, ತುಂಬ ಚೆನ್ನಾಗಿ ಹಾಡೋರು, ಏನು ಸರ್ ಏನಾದ್ರು ಪೇಮೆಂಟ್ ಬೇಕಾ ನಮ್ಮ ಕಡೆಯಿಂದ ಅಂತ ಕೇಳಿದೆ. ಬೇಡ ಬೇಡ ಆಗ ಅವ್ರಿಗೆ ಹೇಳಿದೆ, ಇದೇ ಹೇಳಿ ಕರೆಕ್ಟ್. ಈ ನಾನು ಫಸ್ಟ್ ಟೈಮ್ ರೆಕಾರ್ಡಿಂಗ್ ಹೋಗಿದ್ದು ಛಾಯಾ ಅವರು ಮದುವೆ ಟೈಮಲ್ಲಿ ಇದೇ ಹಾಡಿಗೆ ಆಯ್ಸ್ಕೊಡೋದು ಫಸ್ಟ್ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೊಫೆಷನಲ್ ಸಿಂಗರ್ಸು ಇನ್ಫ್ಯಾಕ್ಟ್ ಒಬ್ಬ ಸಿಂಗರ್ಗೆ ಬಹಳಷ್ಟು ಹೆಸರು ಮತ್ತು ಎರಡೂ ಸೇರಬೇಕಾದ್ರೆ ಏನೇನು ಕ್ವಾಲಿಫಿಕೇಶನ್ಸ್ ಬೇಕು. ಪ್ರೊಫೆಷನಲ್ ಸಿಂಗರ್ ಈ ಮಸ್ಟ್ ಬಿ ಪ್ರೊಫೆಷನಲಿಸಮ್ ಇರಬೇಕು, ಪ್ಲಸ್ ಈ ಮಸ್ಟ್ ಬಿ ಕಮರ್ಷಿಯಲ್ ಸಿಂಗರ್. ಕಮರ್ಷಿಯಲಿಸಮ್ ಮತ್ತು ಪ್ರೊಫೆಷನಲಿಸಮ್ ಎರಡೂ ಇರಬೇಕು ಕ್ವಾಲಿಟೀಸ್. ಏನು ಹಾಗಾದರೆ ಈ ನೋಡಿ, ಇದು ಬರೀ ಪ್ರೊಫೆಷನಲ್ ಸಿಂಗರ್ ಪಾಪ 10 ಪೈಸೆ ಬೇಡ ಅಂತ ಹೋಯ್ತು, ಕಷ್ಟ ದುಡ್ಡು ಮಾಡಲ್ಲ. ಕಿಶೋರ್ ಕುಮಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಾಫ್ ಟಿಕೆಟ್ ಅಂತ ಒಂದು ಚಿತ್ರ, ಒಂದು ಹಳೆ ಹಿಂದಿ ಚಿತ್ರ, ಸಲೀಲ್ ಚೌಧರಿ ಅವರ ಮ್ಯೂಸಿಕ್ ರೆಕಾರ್ಡಿಂಗ್ಗೋಸ್ಕರ ಇವರು ಆಶಾ ಭೋಸ್ಲೆ ಇಬ್ಬರು ಹಾಡಬೇಕಾಗಿತ್ತು. ಇವ್ರು ಹೋದ್ರು. ಸಾಮಾನ್ಯ ಕಿಶೋರ್ ಕುಮಾರ್ ಇನ್ ಟೈಮ್ ಹೋಗಲ್ಲ, ಮತ್ತೆ ನಾವು ಫುಡ್ ಕರೆಕ್ಟಾಗಿ ಹೋಗಿದ್ದು, ಅವರೇ ಪ್ರೊಡ್ಯೂಸರ್ ಅದಕ್ಕೆ. ನೋಡ್ತಾರೆ ಆಶಾ ಭೋಸ್ಲೆ ಬರಲಿಲ್ಲ, ಕಾಯ್ತಾ ಬರಲೇ ಇಲ್ಲ. ಕೊನೆಗೆ ಎಮೋಷನ್ ಸಿಡಿದಂತ ಹೇಳ್ಬಿಟ್ಟ, ನೋ ಆ ಎಮ್ಮನ ಪೋರ್ಷನ್ ನಾನೇ ಹಾಡ್ತೀನಿ. ಸಲೀಲ್ ಚೌಧರಿ ಏನೋ ಬೇಡ, ಮೇಲ್ ಪೋರ್ಷನ್ ನಾನೇ ಹಾಡ್ತೀನಿ, ಫಿಮೇಲ್ ಪೋರ್ಷನ್ ನಾನೇ ಹಾಡ್ತೀನಿ, ನೋಡೇ ಬೇಡ ಸರಿ ಅಂತ ಹೆಂಗೂ ಇವರೇ ಪ್ರೊಡ್ಯೂಸರ್ ಒಪ್ಕೊಂಡು. ನೀವೆಲ್ಲ ಹಾಡು ಕೇಳಿರ್ಬೇಕು. ನಿನ್ನ ಓ ಸಬರಿಯ ಹಾಡು ಕೇಳಿದ. ಮೇಲ್ ಪೋರ್ಷನ್ ಅವರೇ, ಫಿಮೇಲ್ ಪೋರ್ಷನ್ ಅವರೇ. ಸೊ ಇದು ಅವರ ಪ್ರೊಫೆಷನಲ್ ತೋರಿಸ್ತೀವಿ. ಏನು ಬೇಕಾದ್ರೆ ಹಾಡುವಲ್ಲಿ ಫ್ಯಾಂಟಾಸ್ಟಿಕ್. ಸಾಂಗ್ ರೆಕಾರ್ಡಿಂಗ್ ಮುಗಿದ ತಕ್ಷಣ ಪ್ರೊಡ್ಯೂಸರು, ಆ್ಯಕ್ಚುಲಿ ಅಸೋಸಿಯೇಟ್ ಪ್ರೊಡ್ಯೂಸರ್ ಬಗ್ಗೆ, ಪೂರ್ತಿ ಪ್ರೊಡ್ಯೂಸರ್ ಅಲ್ಲ, ಕಿಶೋರ್ ಕುಮಾರ್ ಹಾಡು ಮುಗಿದಂತ ಸಲೀಲ್ ಚೌಧರಿ ಅವರಿಗೆ ತುಂಬ ಚೆನ್ನಾಗಿ ಹಾಡಿದೆ. ಓಕೆ, ಪೇಮೆಂಟ್ ಕೊಟ್ಟರು, ಪೇಮೆಂಟ್ ಇಸ್ಕೊಟ್ರು, ನಂದಾಯಿತು. ಆಶಾ ಭೋಸ್ಲೆ ಪೇಮೆಂಟ್ ಇಲ್ಲಿ ವೆರಿ ಪಕ್ಕ ಚಿಪುಣ ಅಂಶ. ಆಶಾ ಭೋಸ್ಲೆ ಪೇಮೆಂಟನ್ನು ವಸೂಲು ಮಾಡಿಕೊಂಡು. ಸೊ ಈ ಕಾಲದಲ್ಲಿ ನಮ್ಮ ಪಿ ಶ್ರೀನಿವಾಸು ಅಂಥವರೆಲ್ಲ ಮೊದಲನೇ ಕೆಳಗಡೆ ಪ್ರೊಫೆಷನಲ್ ಸಿಂಗರ್ಸ್, ಕಮರ್ಷಿಯಲ್ ಆಗಲ್ಲ. ಏನೇ ಅವ್ರು ದುಡ್ಡು ಮಾಡಿದ್ರು ಇಲ್ವೋ, ಆದರೆ ಅವರ ಧ್ವನಿ ಮಾತ್ರ ನಮ್ಮ ಎದೆಯಲ್ಲಿ ಅನುಡತೆ ಹೋಗ್ತಾನೆ ಇರ್ತದೆ. ನಾವು ಇರೋ ತನಕ, ಸಂಗೀತ ಇರೋ ತನಕ, ಭೂಮಿ ಇರೋ ತನಕ ಅಂತ ಹಾಡುಗಳು ಇದೆ. ಒಂದೆರಡು ಹಾಡುಗಳನ್ನ ಛಾಯಾ ಅವರು ಹಾಡಿ ನಂತರ ನಾನ್ ಸ್ಟಾಪ್ ಡಾನ್ಸಿಂಗ್ ನಂಬರ್ಸ್ ಇರುತ್ತೆ. ಮೊನ್ನೆ 2-3 ಜಾಗಗಳಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಾಗ ವೇದಿಕೆ ಮೇಲೆ ಮುಂಭಾಗದಿಂದ ಜನ ಜಾಸ್ತಿ ವೇದಿಕೆ ಮೇಲಿದ್ರು. 45 ಜನ ಮಾತ್ರ ಅಲ್ಲಿದ್ದರು, ಒಂದು 250-300 ಜನ ಇಲ್ಲಿದ್ರು. ಬಟ್ ನೀವು ಇರೋದೇ 50 ಜನ ಇರೋದ್ರಿಂದ ನೀವೆಲ್ಲರೂ ಬೇಕು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ಬೋದು ಅಂತ ಆಹ್ವಾನ ಮಾಡ್ತಾ ಈ ಹಾಡಿಗಳನ್ನ ಒಂದೆರಡು ಹಾಡಿಗಳ ನಂತರ ಈಗ ನಮ್ಮ ಅಕ್ಕ ಅವರ ಅಪೇಕ್ಷೆ ಮೇರೆಗೆ ಅಕ್ಕ ಅವರೇ, ಅಮ್ಮ ನಿನ್ನ ಎದೆ ಆಡೋದು ನಿಮಗೋಸ್ಕರ ಮೂಲಗಾಯಕ ಸಮಿತಿ ಬಿ ಆರ್ ಛಾಯಾ ಹೇಳಿ ಬರ್ಕೊಂಡೆ. ಇದು ಶಿವರಾತ್ರಿ ಕಾರ್ಯಕ್ರಮ ಆಗಿದ್ರೆ ಖಂಡಿತ ಹಾಡ್ಬೋದಾಯ್ತು ಅವೆಲ್ಲ. ಛಾಯಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 6,000 ಕ್ಯಾಸೆಟ್ಗಳಿಗೆ ಧ್ವನಿಗೂಡಿಸಿದ್ದಾರೆ. ಒಂದು 15,000 ಹಾಡಿದರೆ ಅಂತ ನನ್ನ ಎಣಿಕೆ. ಎಲ್ಲ ಸಾಂಗ್ ಕಲೆಕ್ಟ್ ಆದಮೇಲೆ ನಾನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಟ್ರೈ ಮಾಡ್ತಾ ಇದ್ವಿ. ಅದು ಛಾಯಾ ಅವರು ಹಾಡ್ತಾರೆ ಅಂತ ಹೆಮ್ಮೆ ಇದ್ದಿದ್ದು. ಒಬ್ಬ ಕನ್ನಡದಲ್ಲಿ ಅಷ್ಟೊಂದು ಕ್ಯಾಸೆಟ್ಗಳು ಬಂದು ಅಂತ ನಿಮ್ಗೆ ಗೊತ್ತಿರಲ್ಲ. ಅಷ್ಟೊಂದು ಹುಲ್ಸಾದ ಬೆಳೆ ಕ್ಯಾಸೆಟ್ ಕ್ರಾಂತಿ ನಮ್ಮಲ್ಲಿ ಆಯಿತು. ಅದಕ್ಕೆಲ್ಲ ಕನ್ನಡಿಗರ ಮೂಲ ಮನೋಭಾವವೇ ಕಾರಣ. ಅದು ನನ್ನ ಸಂಗೀತ ಪ್ರೇಮ, ಸಾಹಿತ್ಯ ಪ್ರೇಮ ಹೇಳ್ತಾ ಕೆಲವು ಕ್ಯಾಸೆಟ್ಗಳು ಆ್ಯಕ್ಚುಲಿ ತುಂಬ ವೆರೈಟೀಸ್ ಆಫ್ ಕ್ಯಾಸೆಟ್ಸ್ ತಂದಿದ್ವಿ. ಸಿಡಿಸ್ ತಂದಿದ್ವಿ. ಆದರೆ ಎಲ್ಲವೂ ಖಾಲಿ ಆಗಿದೆ. ಒಂದು ಜಾಸ್ತಿ ತಂದಿರೋದ್ರಿಂದ ಭಕ್ತಿಗೀತೆ ಇದೆ. ಆಸಕ್ತರು ನಾನು ಸಂಪರ್ಕಿಸ್ಬೋದು. ಶಿರಡಿ ಸಾಯಿಬಾಬರ ಮೇಲೆ ಸಾಯಿಬಾಬಾ ಭಕ್ತರು ಯಾರಿದ್ರೆ ನಮಗೆ ಹೊಸ ಇದು ಮುಂದಿನ ಭಾನುವಾರ ಶಿರಡಿ ರಿಲೀಸ್ ಆಗುತ್ತೆ ಹೊಸ CD ಅದು ಅಂತ ಹೇಳ್ತಾ 2 ಗೀತೆಗಳು ನಂತರ ದಯವಿಟ್ಟು ಓಕೆ. ಹಾಗೆ ಸ್ಕೈಪಲ್ಲಿ ಛಾಯಾ ಅವರು ಪಾಠ ಮಾಡ್ತಾರೆ. ಯಾರಿಗಾರು ಆಸಕ್ತಿ ಇದ್ದರೆ ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು.
ಈ ಹಾಡು ಮೂಲತಃ ಸಿನಿಮಾ ಹಾಡು ಆದರೂ ಸಿನಿಮಾದ ಚೌಕಟ್ಟನ್ನು ಮೀರಿ ಎಲ್ಲರ ಹೃದಯದಲ್ಲಿ ಎಲ್ಲರ ಹೃದಯ ಯಾರ್ಯಾರ ಹೆಣ್ಣನ್ನು ಹೆತ್ತು ಗಂಡಿನ ಮನೆಗೆ ಕಳಿಸ್ತಿದ್ರು ಅವರೆಲ್ಲರೂ ಹಾಡು ದುಃಖದಿಂದ ಈ ಹಾಡನ್ನು ಹಾಡಿಕೊಂಡು ಹೆಣ್ಣುಮಗನ ಮನೆಗೆ ಕಳಿಸ್ತಿದ್ರು. ಎಂಬ ಮನೆಯ ಬೆಳೆದು ಕವಿ ವಿ ಸೀತಾರಾಮ ರಾಘವ
ಈ ದಿನ ಬರೆದು ಇಲ್ಲಿ ನಾವು ಅರ್ಥಪೂರ್ಣವಾಗಿ ಸಾಂಕೇತಿಕವಾಗಿ ಇಲ್ಲಿ ಯಾಕೆ ಹಾಡ್ತೀವಿ ಅಂದರೆ ನಮ್ಮ ಮನೆ ಅಂಗಳದಲ್ಲಿ ಭಾರತದ ಮನೆ ಅಂಗಳದಲ್ಲಿ ಬೆಳೆದಂತಹ ಹೂಗಳು ನೀವು ಅಮೇರಿಕಾ ಅತ್ತೆ ಮನೆಗೂ ಅಮೇರಿಕಾ ತಾಯಿ ಮನೆಗೂ ಬಂದಿದ್ದೀರಿ. ತುಂಬ ಚೆನ್ನಾಗಿ ಅಮೇರಿಕಾ ತಾಯಿ ನಿಮ್ಮನ್ನು ನೋಡ್ಕೊಳ್ತಾಳೆ. ಇದೇ ಪ್ರೀತಿ ಇದೇ ಆಧಾರ ಯಾವಾಗಲೂ ಇರಲಿ ಅಂತ ಹೇಳ್ತಾ ಛಾಯಾ ಅವರು ಈ ಗೀತೆ ಹಾಡ್ತಿದ್ದಾರೆ. ಈ ಗೀತೆ ನಂತರ ಡಾನ್ಸಿಂಗ್ ಅಂತ ನಮ್ಗೆ ಗೊತ್ತು ಇನ್ನೂ ಸಹಸ್ರಾರು ಹಾಡನ್ನು ಕೇಳಬೇಕು ಅಂತ ನಮಗೂ ಆಸೆ ಇರುತ್ತೆ, ಹಾಡೋಕ್ಕೆ ನಮಗೂ ಆಸೆ ಇರುತ್ತೆ. ಬಟ್ ಸಮಯದ ಅಭಾವ, ಕೆಲವು ರೂಲ್ಸು. ಹೀಗಾಗಿ ಯಾರಿಗೂ ಆಸಕ್ತಿ ಇದ್ದಲ್ಲಿ ಕೆಲವು ಸ್ನೇಹಿತರು ಕೇಳಿದ್ರು ಛಾಯಾ ಹಿಂದಿ ಹಾಡು ಹಾಡ್ತಾರೆ ಅಂತಂದ್ರು. ಎಸ್, ಹಿಂದಿ ಹಾಡು ಹಾಡ್ತಿದ್ದಾರೆ. ಭಾನುವಾರ ಚಿಕ್ಕದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆಸಕ್ತಿ ಉಳ್ಳವರು ಭಾನುವಾರ ಹಿಂದಿ ಕಾರ್ಯಕ್ರಮ ಕೇಳಲಿಕ್ಕೆ ಶ್ರೀ ಜೋಶಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಮನೆಯ
ಒಪ್ಪಿಸುವೆನು ಎಮ್ಮ ಮನೆಯಂಗಳಗೆ ಬೆಳೆದೊಂದು ಸ್ಟೇಜ್ ಮೇಲೆ ಬನ್ನಿ, ಎಂಜಾಯ್ ಮಾಡಿ, ಡ್ಯಾನ್ಸಿಂಗ್ ಸಾಂಗ್ಸ್ ಹಾಡ್ತೀರಿ. ನೀವು ಅಲ್ಲೇ ಗೊತ್ತಿದ್ರೆ ನಾನು ಅವಾಗ ಇದೇ ಥರ ಹಾಡನ್ನ ಹಾಡೋ ಥರ ಬರುತ್ತೆ. ಪ್ಲೀಸ್ ಡ್ಯಾನ್ಸ್ ಥರ ಮಾಡಿದ್ರೆ ನನಗೂ ಹಾಡೋಕ್ಕೆ ಇದಾಗುತ್ತೆ. ಆಕ್ಚುಲಿ ನಮ್ಮ ಬತ್ತಳಿಕೆಯಲ್ಲಿ ಸುಮಾರು ಒಳ್ಳೊಳ್ಳೆ ಮಾಡಗಳಿವೆ. ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ, ನೀವು ಬರಲ್ಲ ಅಂತಂದರೆ ಹೇಮರೆಡ್ಡಿ ಮಲ್ಲಮ್ಮ, ಸತೀಶ್ ಸಂಗುಬಾಯಿ, ನಮ್ಗೆ ಗೊತ್ತು. ಪಬ್ಲಿಕ್ ಪ್ರೋಗ್ರಾಮ್ ಕೊಡೋರು ನಮಗೆಲ್ಲ ಗೊತ್ತು. ರೆಡಿ? ಸೊ ಈ ಮೆಡ್ಲಿ ಅಂದರೆ ನಾನ್ ಸ್ಟಾಪ್ ಡಾನ್ಸಿಂಗ್ ಮುಖಾಂತರ ನಮ್ಮ ಕಾರ್ಯಕ್ರಮ ನಾವು ಮುಗಿಸ್ತೀವಿ. ಸೊ ಅದಕ್ಕೆ ಮುನ್ನ ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮನ್ನು ಕರೆಸಿದಂತಹ ಎಲ್ಲರಿಗೂ ಶ್ರೀಮತಿ ಕವಿತಾ ಮೇಡಮ್, ಕುಮಾರಸ್ವಾಮಿ ಸರ್, ಅಧ್ಯಕ್ಷರು ರಮೇಶ್ ಸರ್ಕಾರಿ ಅವರು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಚಪ್ಪಾಳೆ. ಮತ್ತು ನಮ್ಮನ್ನು ಅತ್ಯಂತ ಸೊಗಸಾಗಿ ನೋಡ್ಕೊಳ್ತಿರೋ ಶ್ರೀ ವಧು ಪುತ್ತೂರು, ಶ್ರೀಮತಿ ಸುಧಾ ಪುತ್ತೂರು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಕೊನೆ. ಡ್ಯಾನ್ಸ್ ಮಾಡಿ ಅಟ್ಲೀಸ್ಟ್ ಎಲ್ಲ ಸ್ಮಾಲ್ ಇದೆ, ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡ್ತಿದ್ವಿ. ಆಮೇಲೆ ಇನ್ನೇ ಶುರು ಮಾಡ್ತೀವಿ.